ಇವತ್ತು ಎಲ್ಲ ಕನ್ನಡಿಗರು ಅಶ್ವಿನಿ ಅವ್ರನ್ನ ಇಷ್ಟಪಡ್ತಿರೋದಕ್ಕೆ ಕಾರಣ ಅವರಲ್ಲಿರೋ ಒಂದು ಫೈರು. ಸೊ ಅವರೇ ಕರ್ಕೊಂಡಿದ್ದಾರೆ, ನಾನು ಫೈರ್ ಬ್ರ್ಯಾಂಡು ಈ ಬಿಗ್ ಬಾಸ್ ಮನೆಗೆ ಸೀಸನ್ 12ಗೆ ಅಂತ ಹೇಳ್ಬಿಟ್ಟು. ಸೊ ಮಹಿಳಾ ಮಣಿಗಳಿದ್ದಾರೆ. ಸೊ ಅದೇ ವ್ಯಕ್ತಿತ್ವದಿಂದನೇ ಇವತ್ತು ಮಹಿಳೆಯರಿಗೆಲ್ಲ ಇಷ್ಟ ಆಗ್ತಿರೋ ಅಂಥದ್ದು. ಮೇಡಮ್ ಏನು ಹೇಳ್ತೀರಿ ಅಶ್ವಿನಿ ಅವ್ರ ಬಗ್ಗೆ? ಸೊ ಅವರ ಒಂದು ಆಟದ ಜರ್ನಿ ಬಗ್ಗೆ, ಸೊ ಎಲ್ಲದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಬಂದು ವಾರ 2 ವಾರ ಮಾತ್ರ ಸ್ವಲ್ಪ ಇದು ಮಾಡಿಕೊಂಡ್ರು. ಆಮೇಲೆ ಚೆನ್ನಾಗಿ ಆಟ ಎಲ್ಲ ಆಡ್ತಾಯಿದ್ದಾರೆ. 60 ನಿಮಿಷ ಆಗಲಿ 1 ಅವರ್ ಆಗಲಿ 2 ಅವರ್ ಆಗಲಿ ಅವ್ರ ಆಟನ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಮೇಡಮ್ ಅವರು ನನ್ನ ಮಗಳು ನಮ್ಮ ಕರವೇ ಕುಟುಂಬದ ಮಗಳು ಅವರು. ಅವರಿಗೆ ಎಲ್ಲರೂ ಇವಾಗ ನಮ್ಮ ಮಗಳಿಗೆ ನಾವು ವೋಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಮಗಳಿಗೆ ನಾವು ವೋಟ್ ಹಾಕ್ತೀವಿ. ನೀವು ಯಾಕೆ ಹಾಕ್ತೀರಿ ಅಂತ ಕೇಳೋ ಪ್ರಶ್ನೆ ಅವ್ರಿಗಿಲ್ಲ, ಬೇರೆಯವ್ರಿಗಿಲ್ಲ. ನನ್ನ ಮಗಳು ನಾವು ವೋಟ್ ಹಾಕ್ತೀವಿ. ನಮ್ಮ ಕರವೇ ಕುಟುಂಬದವ್ರು ನಾವೆಲ್ಲ ಸೇರಿ ಅಶ್ವಿನಿ ಗೌಡ ಅವ್ರಿಗೆ ವೋಟ್ ಹಾಕ್ತೀವಿ. ಅವರು ರಾಜಮಾತೆ ಅಂತ ಹೇಳಿದ್ರು. ಅವರು ಅಶ್ವಿನಿ ಗೌಡ ಅವರು ಒಂದು ಸಿಂಹ. ಅವರು ನಮ್ಮ 18-20 ವರ್ಷಗಳ ಹೋರಾಟದಲ್ಲಿ ಬರೀ ಬಿಗ್ ಬಾಸ್ ಅಲ್ಲ, ಅವರು ಹೋರಾಟಗಳು ಮಾಡಿ ಬೇಕಾದಷ್ಟು ನ್ಯಾಯ ಕೊಡಿಸಿದ್ದಾರೆ. ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಮನೆ ಹತ್ರ ಹೋಗಿದ್ದವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಆ ಥರ ಇರೋಂಥ ಅಶ್ವಿನಿ ಗೌಡ ಅವ್ರಿಗೆ ಇವತ್ತು ಯಾರು ಏನು ಬೆರಳು ಮಾಡಿ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅವರೇ ವಿನ್ನರು. ನಮ್ಮ ಅಶ್ವಿನಿ ಗೌಡ ವಿನ್ನರು. ಮಹಿಳಾ ಘಟಕ ಅಂದರೆ ಕರವೇ ರಾಜ್ಯ ಮಹಿಳಾ ಘಟಕಕ್ಕೆ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಸೊ ನಿಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿದ್ದರು. ಸೊ ನಿಮ್ಮ ಮಹಿಳೆಯರ ಒಂದಷ್ಟು ಕಷ್ಟ ಸುಖಗಳೆಲ್ಲ ಇರುತ್ತೆ. ಅದನ್ನು ಅವರು ಯಾವ ಥರ ನಿಮಗೆಲ್ಲ ಬಗೆಹರಿಸ್ತಿದ್ರು, ಏನು ನಿಮ್ಮ ಜೊತೆ ಯಾವ ಥರ ನಿಂತ್ಕೊಳ್ತಾ ಇದ್ರು? ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಮಹಿಳೆಯರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ, ಆದರೆ ಅವರು ಯಾವ ಥರನೂ ಮಾತಾಡಲ್ಲ. ಸುಮ್ಮನೆ ಹೋರಾಟ ಅಂತ ಹೇಳ್ಕೊಳ್ತಾರೆ. ಅದೆಲ್ಲ ಪೊಳ್ಳು ಅನ್ನೋ ಒಂದು ಮಾತು ಆಗಾಗ್ಗೆ ಕೇಳಿ ಬರ್ತಾ ಇತ್ತು. ಗಿಲ್ಲಿ ಅಪಹಾಸ್ಯ ಮಾಡ್ತಾಯಿದ್ರು. ಈವನ್ ಅಲ್ಲಿರೋ ಗರ್ಲ್ಸ್ಗಳು ಕೂಡ ಅದಕ್ಕೆ ವ್ಯತಿರೇಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ನೀವೇನು ಹೇಳ್ತೀರಿ? ಆ್ಯಸ್ ಎ ಅವ್ರ ಜೊತೆ ಇದ್ದೀರಾ ನೀವು. ಸೊ ನಿಮ್ಮ ಕಷ್ಟ ಸುಖಗಳಿಗಾಗಿರ್ಬೋದು, ನಿಮ್ಮ ನೋವುಗಳಿಗಾಗಿರ್ಬೋದು, ಅವರ ಸ್ಪಂದನೆ ಹೇಗಿರ್ತಾ ಇತ್ತು ಅಂತ? ಇಲ್ಲ ಮೇಡಮ್, ಎಲ್ಲದಕ್ಕೂ ಅವರು ಮುಂದೆ ಬಂದು ನಮಗೆ ಸಪೋರ್ಟಾಗಿ ನಿಲ್ತಾಯಿದ್ರು. ಏನೇ ಒಂದು ಇದಿದ್ರು ಅವರಿಂದ ನಮಗೆ ಒಳ್ಳೆ ಸಪೋರ್ಟ್ ಇದೆ ಮೇಡಮ್. ಅವ್ರು ಗೆಲ್ಲಬೇಕು. ನಾನು ಕೇಳಿದೆ ಅಂದರೆ ಅವರ ಸ್ಪಂದನೆ ಹೇಗಿರ್ತಾ ಇತ್ತು ನಿಮ್ಮ ಜೊತೆ ಎಲ್ಲ ಅಂತ. ನಿಮ್ಮ ಕಷ್ಟ ಸುಖ ನೋವುಗಳು ಏನೇ ಇರ್ಬೋದು. ಈಗ ಹೋರಾಟಕ್ಕೆ ಹೋದಾಗ ಅಫ್ಕೋರ್ಸ್ ಈ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ತಳ್ಳಾಟ ನೂಕಾಟ ಅದಿದೆಯಲ್ಲ. ಸೊ ಹೇಳ್ಕೊಳಕ್ಕಾಗಲ್ಲ ಅಫ್ಕೋರ್ಸು. ಸೊ ಅವಾಗ ಅವ್ರು ನಿಮ್ಮ ಜೊತೆ ಎಲ್ಲ ಹೇಗೆ ನಿಂತಿರ್ತಿದ್ರು ಮೇಡಮ್? ಅದು ತಳ್ಳಾಟ ನುಗ್ಗಾಟ ಅಂದರೆ ಒಂದು ಫೀಲ್ಡ್ಗೆ ಅಂತ ಹೇಳಿದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ, ತಳ್ಳಾಟ ನುಗ್ಗಾಟ ಇದ್ದೇ ಇರುತ್ತೆ. ಅದೇ ರೀತಿ ಇವರು ನೇರ ದಿಟ್ಟ ನಿರಂತರವಾಗಿ 20 ವರ್ಷಗಳಿಂದ ರಕ್ಷಣಾ ವೇದಿಕೆಯಲ್ಲಿ ಅವರು ಬಂದಿದ್ದಾರೆ. ಹಾಗೂ ಅಷ್ಟೇ ಅಲ್ಲದೆ ಕಿರುಚಿತ್ರ ಚಲನಚಿತ್ರ ಎರಡಲ್ಲೂ ಜನಮನವನ್ನು ಮುಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಎಲ್ರಿಗೂ ಒಬ್ರಿಗೊಬ್ರು ಕಷ್ಟಕ್ಕೆ ಸ್ಪಂದಿಸ್ತಾ ಬಂದಿದ್ದಾರೆ. ಹಾಗಾಗಿ ಅವರು ನನ್ನ ನೆಲ ಜಲ ನುಡಿ ಅಂತ ಅವರು ಅಷ್ಟಕ್ಕೆ ಸೀಮಿತವಾಗಿಲ್ಲ, ಜನಕ್ಕೆ ಕಷ್ಟಗಳಿಗೂ ಸ್ಪಂದಿಸ್ತಾ ಬಂದಿದ್ದಾರೆ. ಅದು ಅಲ್ಲಿ ನೇರವಾಗಿ ನೋಡಿರೋರು ಗೊತ್ತಿರುತ್ತೆ. ಅಲ್ಲಿ ತೆರೆ ಮೇಲೆ ಹೋದಾಗ ಅವ್ರಿಗೇನು ಗೊತ್ತಿರುತ್ತೆ? ಸಂಗಡಿಗರಿಗೆ ಗೊತ್ತಿರುತ್ತೆ ಅವರ ಸಹಾಯ ಏನು, ಅಸಹಾಯಕತೆ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಈಗ ರಾಜಮಾತೆ ಅಂತಲೂ ಅನ್ಸ್ಕೊಂಡಿದ್ದಾರೆ. ಈಗ ಕಿಚ್ಚನ ಚಪ್ಪಾಳೆ ಕೂಡ ತೊಗೊಂಡಿದ್ದಾರೆ. ಹಾಗೂ ಉತ್ತಮ ಅಂತ ಒಂದು ಅದು ಪದವೂ ತೊಗೊಂಡಿದ್ದಾರಲ್ವಾ. ಬರೀ ಅವರು ನೆಗೆಟಿವಿಟಿನೇ ನೋಡೋದು, ಪಾಸಿಟಿವಿಟಿ ನೋಡಿ ಅಲ್ವಾ. ಹಾಗಾಗಿ ತಿನ್ನದವ್ರಿಗೆ ಹೊಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಹುಡುಕ್ತಾ ಹೋದವ್ರಿಗೆ ಹುಡುಕ್ ಸಿಗ್ತಾ ಇರುತ್ತೆ. ಒಳ್ಳೆ ರೀತಿಯಲ್ಲಿ ನಮ್ಮ ಇದು ಯೋಚನೆ ಮಾಡಿದಾಗ ಎಲ್ಲವೂ ಒಳ್ಳೆಯದು ಅಂತಲೇ ಅನಿಸುತ್ತೆ. ಹಾಗಾಗಿ ಅಶ್ವಿನಿ ಗೌಡರು ಗೆದ್ದೇ ಬರ್ತಾರೆ. ಗೆದ್ದು ಬರಲಿ ನಮ್ಮ ಗೆಳತಿ ಅಂತ ನಾವು ಅವ್ರಿಗೆ ಆಶಿಸ್ತಾ ಇರ್ತೇವೆ.